ಸರ್ಕಾರದ ವಿರುದ್ಧ ಸಮರ ಸಾರ್ತಿದ್ದವರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಮಿಷನ್ ಬಾಂಬು ಹಾಕಿದವರ ವಿರುದ್ಧವೇ ಆರೋಪದ ಸಿಡಿಗುಂಡು ಸಿಡಿದಿದೆ. ಅದೊಂದು ಆಡಿಯೋ ವಿಡಿಯೋ ಈಗ ಹಲ್ಚಲೆಬ್ಬಿಸಿದ್ದು ಗುತ್ತಿಗೆದಾರರ ಹೋರಾಟ ಗಟ್ಟಿ ಧ್ವನಿಯನ್ನ ಕಳೆದುಕೊಳ್ಳುವಂತಾಗ್ತಿದೆ. ಹಾಗಾದ್ರೆ ಏನಿದರ ಕತೆ? ಅದರ ಒಂದು ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರದ ಡೀಲ್. ರಾಜ್ಯದಲ್ಲಿ ಇದೀಗ ಆಡಿಯೋದೇ ಹಲ್ಚಲ್. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದವರ ಮನೆ ಅಂಗಳದಲ್ಲಿಯೇ ಇದೀಗ ಕಮಿಷನ್ ಬಾಂಬ್ ಸಿಡಿದಿದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಬಡ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಆಡಿಯೋ ಸಹ ವೈರಲ್ ಆಗಿದೆ. ಭ್ರಷ್ಟಾಚಾರದ ಡೀಲ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ್ ಹಾಗೂ ನಿರ್ದೇಶಕ HR ಚಿಂಚಳಿಯ ಹೆಸರುಗಳು ತಳುಕು ಹಾಕಿದೆ. ಟೆಂಡರ್ಗೆ ಬಿಡ್ ಹಾಕಿರುವ ಬಡ ಗುತ್ತಿಗೆದಾರರಿಗೆ ಬಿಡ್ ವಾಪಸ್ ಪಡೆಯುವಂತಹ ಒತ್ತಡ ಹಾಕಲಾಗ್ತಾ ಇದ್ದು, ಇದಕ್ಕೆ ಒಪ್ಪದಿದ್ರೆ ಬೆದರಿಕೆ ಹಾಕಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ತಾವು ಹಾಕಿದ್ದ ಬಿಡ್ ವಾಪಸ್ ಪಡಿಬೇಕು ಅಂದ್ರೆ ಗುತ್ತಿಗೆ ಮೊತ್ತದಲ್ಲಿ ಮೊದಲಿಗೆ 3% ಕಮಿಷನ್ ನೀಡಬೇಕು ಎಂಬ ಬೇಡಿಕೆ ಇಡಲಾಗಿತ್ತು. ನಂತರ ಮಾತುಕತೆ ನಡೆದು 2.5% ಕಮಿಷನ್ಗೆ ಒಪ್ಪಿಗೆ ನೀಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಡೀಲ್ ಆಡಿಯೋ ಲಿಂಕ್ ಬೆನ್ನಲ್ಲೇ ಇಬ್ಬರು ಅಮಾನತು. ಅಸೋಸಿಯೇಷನ್ನ ಕರಾಳ ದಿನ ಎಂದ ಗುತ್ತಿಗೆದಾರರ ಸಂಘ. ಡೀಲ್ ಆಡಿಯೋ ಲೀಕ್ ಆಗ್ತಾ ಇದ್ದ ಹಾಗೆ ಗೌರವ ಅಧ್ಯಕ್ಷ ಜಗನ್ನಾಥ್, ಸಂಘಟನಾ ಕಾರ್ಯದರ್ಶಿ ಹಣಮಂತ ಚಂಚಲಿರನ್ನ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಅಮಾನತು ಮಾಡಲಾಗಿದೆ. ಕೆಲಸ ಬಿಡ್ತಾನಂತ ನಾವು ಅವ್ರವ್ರು ಏನ್ ಹೆಂಗ್ ಮಾತಾಡ್ಕೊಂಡ್ರ ಅಸೋಸಿಯೇಷನ್ ಸಂಬಂಧ ಬರ್ಲಿದ್ರಾಗ ಅಸೋಸಿಯೇಷನ್ ಯಾವಾಗ ಬರ್ತದ ನಾವು ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಸಿಯೇಷನ್ ಕೊಡುವಪ್ಪ ಅದು ಕೇಳಿದ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ, ನಾವು ಕೂತವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಒಟ್ಟಲ್ಲಿ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಆಗಿದೆ. ಆರೋಪ ಮಾಡಿದವರೇ ಇದೀಗ ಆರೋಪವನ್ನ ಹೊತ್ತಿದ್ದಾರೆ. ಈ ಬಗ್ಗೆ ತನಿಖೆಗೆ ಸತ್ಯ ಶೋಧನಾ ತಂಡ ರಚನೆ ಮಾಡಿದ್ದು, ತನಿಖೆಯ ನಂತರ ಮತ್ತಷ್ಟು ರಹಸ್ಯ ಹೊರಬರುವ ಸಾಧ್ಯತೆ ಇದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.